ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಸೊ ದಟ್ ನೀವೇ ನನ್ನ ವೀಡಿಯೋನ ಫಸ್ಟ್ ವಾಚ್ ಮಾಡ್ಬೋದು. ಓಕೆನಾ? ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಿಂದಿನ ದಿನ ಬಂದು ಎಲ್ಲ ರೆಡಿ ಮಾಡ್ತಾರೆ. ಈ ಸರಿ ನಾವು ಸಮ್ಮರಲ್ಲಿ ಯಾವಾಗಲೂ ನಾವು ಇಟ್ಕೊತಾ ಇದ್ದಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆನ. ಬಟ್ ಈ ಸರಿ ನಾವು ಒಂದು ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದಾಗ ಇಟ್ಕೊಂಡ್ವಿ. ಕಾರಣಾಂತರಗಳಿಂದ ನಮ್ಮ ಮಾಮ ತೀರ್ಕೊಂಡು 1 ಮಂತ್ ಮುಂದಕ್ಕೆ ಹಾಕಿದ್ವಿ ನಾವು. ಇಲ್ಲ ಅಂತ ಹೇಳಿದರೆ ಸಮ್ಮರಲ್ಲಿ ಮಾಡ್ತಾಯಿದ್ವಿ ಯೂಶ್ವಲಿ. ಯಾಕೆಂದರೆ ನಮ್ಮ ಮಾಮನ ಪ್ರೆಸೆನ್ಸ್ ಪ್ರತಿ ವರ್ಷವೂ ಇರ್ತಾಯಿತ್ತು. ಈ ವರ್ಷ ಇಲ್ಲ ಅಂದಾಗ ಒಂಚೂರು ಬೇಜಾರಾಯಿತು ನಮಗೆ. ಹಾಗಾಗಿ ಅವ್ರಿಗೋಸ್ಕರ ಅವ್ರ ಬರ್ತ್ಡೇ ದಿನ ನಾವು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ನಾವು ಇಟ್ಕೊಂಡಿದ್ದು. ಪೂಜೆ ಕೂಡ ಅವ್ರ ಹೆಸರಲ್ಲೇ ಮಾಡಿಸಿದ್ವಿ ಈ ಸರಿ ಕೂಡ. ಪ್ರತಿ ವರ್ಷ ಬರೋರು ಪಾಪ ಈ ವರ್ಷ ಬಂದಿಲ್ಲ, ಬೇಜಾರಾಯಿತು ನಮಗೆ. ಇವಾಗ ಪೂಜೆ ಎಲ್ಲ ಹಿಂದಿನ ದಿವಸ ರೆಡಿ ಮಾಡಿ, ಫ್ಲವರ್ಸ್ ಎಲ್ಲ ನಮಗೆ ಕಮ್ಮಿಗೆ ಸಿಗುತ್ತೆ ಒಂದು ಸ್ವಲ್ಪ ರೈನಿ ಸೀಸನ್ ಸ್ಟಾರ್ಟ್ ಆದರೆ ಅಂತ. ಈ ಸರಿ ಜಾಸ್ತಿ ಹೂವುಗಳನ್ನ ಹಾಕಿ ಪೂಜೆನ ಸ್ಟಾರ್ಟ್ ಮಾಡಿದರು. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೆ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ, ನೀವು ಹೆಂಗೆ ರೆಡಿ ಆಗಿದ್ರಿ ನೋಡಬೇಕು ಅಂತ. ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಸ್ವಲ್ಪ ಜನ ನನ್ನ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಮಾತ್ರ ನೋಡಿರಲ್ಲ ಅಷ್ಟೇ. ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾ ಇರ್ತೀರಲ್ಲ, ಅವ್ರಿಗೆಲ್ಲ ಗೊತ್ತು. ಆ್ಯಂಡ್ ನಾನು ಈ ಥರ ಕಂಚಿ ಸ್ಯಾರಿನ ಹಾಕ್ಕೊಂಡಿದ್ದೆ. ಇಟ್ ಇಸ್ ವೆರಿ 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 ಪ್ರಿಟಿ ಸ್ಯಾರಿ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಡ್ರೆಸ್ಸು ಮಾತ್ರ. ಪೂಜೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಲೇಟ್ ಆಯಿತು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದು ಪೂಜೆನ. ಮತ್ತು ಎಂಡ್ ಮಾಡಿದ್ದೂ ಸ್ವಲ್ಪ ಲೇಟ್ ಆಯಿತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾವಾಗಲೂ ಅಷ್ಟೇ ಗಡಿಬಿಡಿಯಲ್ಲಿ ಆಗೋಲ್ಲ. ಯಾರಿರಲಿ ಯಾರು ಇಲ್ಲದೇ ಇರಲಿ, ಆ ಪೂಜೆನ ತುಂಬ ಅಂದರೆ ತುಂಬ ಶ್ರದ್ಧೆಯಿಂದ, ತುಂಬ ನಿಧಾನಕ್ಕೆ, ತುಂಬ ಅರ್ಥಬದ್ಧವಾಗಿ ಮಾಡಬೇಕಾಗತ್ತೆ. ಸುಮ್ಮನೆ ಹೆಂಗೆ ಬೇಕು ಹಾಗೆ ಒಂದು ಸ್ವಲ್ಪ ಟೈಮಿಂಗ್ಸ್ ಮ್ಯಾಚ್ ಮಾಡಿಕೊಂಡು ಹಾಗೆಲ್ಲ ಮಾಡಿದ್ರೆ ಅದಾಗೋದೇ ಇಲ್ಲ, ಸರಿಯೇ ಹೋಗೋದಿಲ್ಲ ಅದು. ಹಾಗಾಗಿ ತುಂಬ ಟೈಮ್ ತೊಗೊಂಡ್ರು ಈ ಸರಿ ಮಾತ್ರ. ನಮ್ಮದು ಆಲ್ಮೋಸ್ಟ್ 2:30-3 ಗಂಟೆವರೆಗೂ ಹೋಯಿತು ಪೂಜೆ ಇದು. ಹಾಗಾಗಿ ಚೆನ್ನಾಗಿ ಮಾಡಿಕೊಟ್ರು ಮಾತ್ರ. ತುಂಬ ಖುಷಿಯಾಯಿತು ಎಲ್ಲರಿಗೂ ಅಷ್ಟೇ, ಸಿಕ್ಕಾಪಟ್ಟೆ ಖುಷಿಪಟ್ಟರು. ಮನೆಗೆ ಬಂದವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನೀವು ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳಿದ್ರು. ಆ್ಯಂಡ್ ಸುಮಾರು ಜನ ನಾನು ಹಾಕ್ಕೊಂಡಿರೋಂಥ ಜ್ಯುವೆಲ್ರಿ ಬಗ್ಗೆ ಎಲ್ಲ ತುಂಬ ಜನ ಕೇಳ್ತಾನೆ ಇದ್ದರು ನನಗೆ. ಮನೆಗೆ ಬಂದವರೆಲ್ಲ ಎಲ್ಲ ಗೋಲ್ಡ್ ಜ್ಯುವೆಲ್ರಿನ ಹಾಗೆ ಹಿಂಗೆ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಹಾಕಿರೋ ಕಂಪ್ಲೀಟ್ ಸೆಟ್ ಏನಿದೆ ಅದೆಲ್ಲ ಗೋಲ್ಡ್ ಜ್ಯುವೆಲ್ರಿ. ನಾನು ಹಾಕಿರೋ ಡಾಬು ಮಾತ್ರ ಅದು ಗೋಲ್ಡ್ ಜ್ಯುವೆಲ್ರಿ ಅಲ್ಲ. ಮತ್ತು ಬಳೆಗಳು ಗೋಲ್ಡ್ ಜ್ಯುವೆಲ್ರಿ ಅಲ್ಲ, ಉಂಗುರ ಗೋಲ್ಡ್ ಜ್ಯುವೆಲ್ರಿ ಅಲ್ಲ. ಓಕೆನಾ? ಉಂಗುರ 2 ಚಿಕ್ಕದು ನಾರ್ಮಲಾಗಿ ಹಾಕಿದ್ದೀನಲ್ಲ, ಅದೆರಡು ಗೋಲ್ಡ್ ಜ್ಯುವೆಲ್ರಿ. ಬಟ್ ಒಂದು ದೊಡ್ಡದು ಹಾಕಿದ್ದೀನಲ್ಲ ಅದು ಗೋಲ್ಡ್ ಅಲ್ಲ. ಅದು ಬಿಟ್ಟರೆ ಇನ್ನೆಲ್ಲನೂ ನಾನು ಯೂಸ್ ಮಾಡಿರೋದು ಗೋಲ್ಡ್ ಜ್ಯುವೆಲ್ರಿ. ನನಗೇನಂತ ಹೇಳಿದರೆ, ನಾನು ಈ ಸರಿ ಅಂದರೆ ಇವಾಗ ಡಿಸೆಂಬರ್ ಟೈಮಲ್ಲಿ ಮತ್ತು ಜಾನ್ವರಿ ಟೈಮಲ್ಲಿ ನನ್ನ ಬರ್ಡೇ ಟೈಮಲ್ಲಿ ಸೋಮು ನನಗೆ ಜಾಸ್ತಿ ಒಡವೆಗಳನ್ನ ಕೊಡಿಸಿದ್ರು ಅಲ್ವಾ, ಅದನ್ನು ನಾನು ಹಾಕ್ಕೋಬೇಕು ಅಂತ ನಾನು ಅಂದ್ಕೊತಾನೇ ಇದ್ದೆ. ಅದು ಈ ಟೈಮ್ಗೆ ನನಗೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹಾಕ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡಿ ಹಾಕ್ಕೊಂಡಿರೋದು. ಒಂದು ಕಾಸಿನ ಸರ, ಅದಾದಮೇಲೆ ಒಂದು ಶಾರ್ಟ್ ಚೈನು, ಅದಾದಮೇಲೆ ಒಂದು ಮಿಡ್ ಲೆಂತ್ ಚೈನು ಹಾಕ್ಕೊಂಡಿದ್ದೀನಿ, ಒಂದು ಚೋಕರು ಮತ್ತು ಒಂದು ಮಿಡ್ ಲೆಂತ್ ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಒಂದು ಜುಮ್ಕಿ ಸೆಟ್ನ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಹತ್ರ 2-3 ಥರದ್ದು ಜುಮ್ಕಿ ಇದೆ. ಅದರ ಒಂದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಅದು ತುಂಬ ದೊಡ್ಡ ಜುಮ್ಕಿ, ಕಿವಿಯೆಲ್ಲ ನೋವು ಬರುತ್ತೆ ಆಯಿತಾ. ಅದು ಆಲ್ಮೋಸ್ಟ್ ಅದು 25 ಗ್ರಾಮ್ ಇದೆ. ತುಂಬ ಕಿವಿ ನೋವು ಬರುತ್ತೆ, ಹಾಕ್ಕೊಳ್ಳೋದಕ್ಕಾಗಲ್ಲ ತುಂಬ ಹೊತ್ತು. ಅದು ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ. ಮದುವೆ ಟೈಮಲ್ಲಿ ತೊಗೋಬೇಕಾರೆ ಭಾರತ್ ತೊಗೊಂಡ್ಬಿಟ್ಟೆ ನಾನು. ಆಮೇಲೆ ನಂಗೆ ಗೊತ್ತಾಯಿತು ಸ್ವಲ್ಪ ಕಿವಿ ಓಲೆಗಳೆಲ್ಲ ಸ್ವಲ್ಪ ಲೈಟ್ ವೆಯ್ಟಾಗಿ ತೊಗೋಬೇಕು. ಒಂದು 8 ಗ್ರಾಮ್ 9 ಗ್ರಾಮ್ ಇದ್ದರೆ ಬೇಜಾನಾಗೋಯ್ತದು ಅಂತ ನನಗೆ ಆಮೇಲೆ ಫೀಲ್ ಆಯಿತು. ಸೊ ಆವಾಗಿಂದ ಒಂಚೂರು ಲೈಟ್ ವೆಯ್ಟ್ ತೊಗೋತಾ ಇದ್ದೀನಿ. ಇವಾಗ ನಾನು ವೇರ್ ಮಾಡಿರೋದು ಅಷ್ಟೇ, ಹತ್ತತ್ರ ಇದು ಒಂದು 9-10 ಗ್ರಾಮ್ ಇರ್ಬೋದೇನೋ ಅಷ್ಟೇ. 10 ಗ್ರಾಮ್ ಒಳಗೇ, ಬಿಲೋ 10 ಗ್ರಾಮ್ಸ್ ಅಷ್ಟೇ. ನಾನು ಅದು ಡಿಸೈಡ್ ಮಾಡಿಕೊಂಡೆ ಆ ರೀತಿ ತೊಗೊತಿರೋದು. ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿತ್ತು ಹಾಕ್ಕೊಂಡಾಗಲೂ ಕೂಡ. ಈ ಗೋಲ್ಡ್ ಜ್ಯುವೆಲ್ರಿದೆಲ್ಲ ನಿಮ್ಗೆ ಏನಾದ್ರು ವೀಡಿಯೋ ಬೇಕು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ನಂಗೆ ಕಾಮೆಂಟ್ ಮಾಡಿ. ನಾನು ಎಲ್ಲದನ್ನು ಒಂದೇ ಸರಿ ಒಟ್ಟಿಗೆ ನಾನು ತೋರಿಸಲ್ಲ, ಬಿಕಾಸ್ ನಜರ್ ಈಸ್ ರಿಯಲ್ ಅನ್ನೋದನ್ನ ನಾನು ತುಂಬ ನಂಬ್ತೀನಿ. ಎಲ್ಲರೂ ಒಂದೇ ಥರ ನೋಡಲ್ಲ, ಆ್ಯಂಡ್ ಎಲ್ಲರೂ ಒಂದೇ ಥರ ರಿಸೀವ್ ಮಾಡ್ಕೊಳ್ಳಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ಎಲ್ರಿಗೂ ಅದು ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ನಾನು ಎಷ್ಟೊಂದು ತುಂಬ ಓಪನ್ನಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಅಷ್ಟು ಕಂಫರ್ಟಬಲ್ ಇಲ್ಲ ನಾನು ಕೆಲವೊಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ. ನಂಗೆ ಅದನ್ನು ಆ್ಯಸ್ ಆಫ್ ನಾವು ಆ ಮೈಂಡ್ ಸೆಟ್ಟಲ್ಲಂತೂ ನಾನು ಇಲ್ಲ.
ಬಟ್ ಯಾವಾಗಾದರೂ ನಾನೇನಾದರೂ ಈ ರೀತಿ ಹಾಕ್ಕೊಂಡಾಗ ಅಥವಾ ಯಾವುದಾದ್ರೂ ನಿಮಗೆ ನಾನು ಪರ್ಟಿಕ್ಯುಲರಾಗಿ ಇಂಥದ್ದು ಒಂದು ತೋರಿಸಿ ಅಂತ ಹೇಳಿದಾಗ ನಾನು ಡೆಫಿನೆಟ್ಲಿ ಯಾವಾಗಾದರೂ ಒಂದು ಸರಿ ವೀಡಿಯೋನ ಮಾಡ್ತೀನಿ, ಓಕೆನಾ. ಸೊ ನಿಮಗೂ ಗೊತ್ತಿರುತ್ತೆ, ಅದು ಅರ್ಥ ಮಾಡ್ಕೋತೀರಾ ಅಂತ ನಾನು ಅಂದ್ಕೊತೀನಿ. ಈಗ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು, ಬನ್ನಿ ನೋಡೋಣ ಯಾವ ರೀತಿ ಹೋಗ್ತಿದೆ ಅಂತ. पूर्व वर्ष अपर वर्ष संक्रांति शूल राशि परिवेश पूर्व अण्मास उत्तर अण्मास भानु भौम स्थिरवार वनमाले गदेशांगे शंके चक्रे च नंदके श्रीमन्नारायण और विष्णु ಒಂದು ಕೈ ಮೇಲೆ ಇಟ್ಕೊಳ್ಳಿ, ಒಂದು ಕೈ ಕೆಳಗಡೆ ಇಟ್ಕೊಳ್ಳಿ. ಹಾಗೆ ಅಲ್ಲಿ ನೋಡಿ. श्रीमन्नारायण और विष्णु वासुदेव अविरक्षत सुलग्न सावधान शुभमुहूर्त सावधान श्री लक्ष्मी नारायण ध्यान सावधान ओम लक्ष्मीं क्षीरसमुद्रराजतनयां श्रीरंगधामेश्वरी दासिर्भूत समस्त देव वनितां लोकैकदीपाङ्कुरां श्रीमन्मन्दकटक्ष लब्ध विभवा ब्रह्मेन्द्र गंगाधरां त्वां त्रैलोक्य कुटुम्बिनीं सरसिजां वन्दे पाद्यं समर्पयामि मुखारविन्दे आचमनीयं समर्पयामि अवाहित वास्तु वनस्पति देवताभ्यो नमः औपचारिक स्नानं समर्पयामि ನೀನು 1 ಮಿನಿಟ್ ಮಾಡ್ತಾ ओम आप इष्टामयो भुवस्तान ऊर्जेत दातनः महेरणा चक्षसे यो वश्यवतमा रसतस्य वाजते यनः उषतीरवमातरा तस्मा रंगमामावो यस्य क्षा जिन्वत आपो 1 ಮಿನಿಟ್ ಮಾಡ್ತಾ ಇಲ್ಲ ವಿಡಿಯೋ. शुद्धोदक स्नानादभ्यः सकलाभरणात्मक अक्षतां समर्पयामि हरिद्रा चूर्ण कुंकुम चूर्ण गंधो धूलिक भस्मो धूलिकारं समर्पयामि अथ नाम पूजांच करिष्ये पूजनंदे हूविनिंद पूजे ಮಾಡ್ತಾ ಬನ್ನಿ. ಓಂ ವರುಣಾಯ ನಮಃ ಅಂತ ಹೇಳಿ. ಓಂ ವರುಣಾಯ ನಮಃ ಮೇದಿಷ್ಟಮನೇ ನಮಃ ಶ್ವೇತಚಕ್ರಧರಾಯ ನಮಃ ಋಷ್ಯಶೃಂಗಾಯ ನಮಃ ಓಂ ಪ್ರಭುವೇ ನಮಃ ಕಪರ್ದಿನೇ ನಮಃ ಕೇಶವಾಯ ನಮಃ ಮಾಧವಾಯ ನಮಃ ನಾರಾಯಣಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ವೆಂಕಟೇಶಾಯ ನಮಃ वासुदेवाय नमः प्रद्युम्नाय नमः रुद्राय नमः लोक्षजाय नमः नारसिंहाय नमः श्रीकृष्णाय नमः अवाहिता समस्त देवताभ्यो नमो नमः अथ नाम पूजां समर्पयामि अथ धूपमाग्रापयामि ओम वनस्पते रसोत्पन्नः गन्धाढ्यः गन्धमुत्तमः आग्रेयः सर्वदेवानां धूपोऽधुं प्रतिगृह्यताम् धूपमाग्रापयामि 10 ಶುರು ಮಾಡಿದ್ದಪ್ಪ. 8 ಕಾಲಿಗೆ ಬಂದ್ರೆ ನಾವು ಸರಿ 9 ಗಂಟೆಗೆ ಬಂದ್ವಿ. धूपमाग्रापयामि धूपदीपानन्तरे अथ आचमन्यानं समर्पयामि आचमन्यानन्तरं महानैवेद्यं निवेदयामि. ಅದೊಂದು ದಕ್ಷಿಣೆಯನ್ನು ಇಟ್ಕೊಳ್ಳಿ, ಇಲ್ಲೇ ವಿಡದಲ್ಲಿ ಇಟ್ಟು ದಕ್ಷಿಣೆ ಇಟ್ಕೋಬೇಕು ಹೇಳಿದ್ದೀನಿ. नैवेद्य माडि व्रतं सत्वञ्चेन वशञ्चयामि कामधेनु स्मरामि अमृतो प्रणमसि स्वाहा ओम प्राणाय स्वाहा अपनाय स्वाहा व्यानाय स्वाहा उधनाय स्वाहा परब्रह्मणे नमः स्वाहा अवाहित वास्तु वनस्पति देवताभ्यो नमः कदली फलवृक्ष निवेदनं समर्पयामि भोजनमध्ये अमृतपानं हस्तप्राक्षालं पादप्राक्षालं हरद्वर्तनं पुनराचमन्यं समर्पयामि समस्तराजोपचार नित्योपचार भक्तोपचार षोडशोपचार पूजां समर्पयामि अत नीराञ्जनः ओम यज्ञेन यज्ञमयदन्त देवाः तानि धर्माणि प्रथमान्यासं तेहनाकं महिमानक्षन्ते यत्र पूर्णदेशाभ्यासन्ति देवाः आनन्दकरकर्पूरमुत्तरनिराञ्जन ज्योतिः देवतारक्षां धारयामि नमस्करोमि. जय इंदिरारमण गोविंद गोविंद जय लक्ष्मी रमण गोविंद ಗೋವಿಂದ आंजनेय वरद गोविंद. ಪ್ರಾರ್ಥನೆ ಮಾಡ್ಕೊಳ್ಳಿ. अथ प्रार्थनां समर्पयामि शुद्धिमन्त्रं वाचयत्वा ओम कणशस्य मुखे विष्णु लक्ष्मी कंठ रुद्रा समाश्रितः मूले तत्र स्थितो ब्रह्मा मध्ये मात्रो गणस्मृतः कुक्षतो सागर. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನನ್ನ ಆರಾಧನೆ ಮಾಡ್ತಾ ಇದ್ದೀರಾ. ಹೂವು ಅಕ್ಷತೆಯನ್ನು ತಗೊಂಡು ಮೊದಲು ಮಹಾಗಣಪತಿ ಸಾದ್ಗುಣ್ಯ ದೇವತೆಗಳು ಆದಿತ್ಯಾದಿ ನವಗ್ರಹ ಪೂಜೆ, ಅದಾದ ನಂತರದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆ.
ಮಧು ಸಂಪತ್ತವನ್ನು ನೀಡ್ತಾನೆ, ಅಂದ್ರೆ ಶಾಂತಿ ನೆಮ್ಮದಿಯನ್ನು ನೀಡ್ತಾನೆ. ಸಕ್ಕರೆಯಿಂದ ಅಭಿಷೇಕವನ್ನ ಮಾಡೋದ್ರಿಂದ ಪರಮಾತ್ಮ ಸೌಖ್ಯವನ್ನ ನೀಡ್ತಾನೆ ಕುಟುಂಬದಲ್ಲಿ. ಆದ್ರಿಂದ ಅಭಿಷೇಕವನ್ನ ಮಾಡೋದ್ರಿಂದ ಫಲವನ್ನ ಕೊಡ್ತಕ್ಕಂಥ ಫಲ ಏನೇನು ಅಭಿಷೇಕವನ್ನ ಮಾಡೋದ್ರಿಂದ ಅಷ್ಟು ಫಲಗಳು ಬರ್ತದೆ. ಹಾಲು, ಮೊಸರು, ಸಕ್ಕರೆ, ತುಪ್ಪ, ಜೇನುತುಪ್ಪದಿಂದ ಮಾಡೋದ್ರಿಂದ. ಆದ್ರಿಂದ ಮೊದಲು ಹಾಲನ್ನು ತಗೊಳ್ಳಿ, ಅಭಿಷೇಕವನ್ನು ಮಾಡಿ. ಓಂ ತಚ್ಚೇರವೃಣೇಮಹೇ ಗಾತಂ ಯಜ್ಞಾಯ ಗಾತಂ ಯಜ್ಞಪತಯೇ ದೈವೇ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ. सहस्रशिरसा परवेदगं सर्वं यद्भूतं यच्च भव्यम् उतामृतत्वस्येषानः यदने अबे तस्माद्विराडजायत विराज अधिपुरुषः स जातो अत्यरिष्यत पाश्चाद्भूमिमतो परः यत्पुरुषेण अवीशाः देवा यज्ञमदन्वत वसन्तो यद्यज्ञं तन्वानः अबध्नं पुरुषं पशुं तं यज्ञं वैश्री प्रोक्षन् पुरुषं जातमग्रतः तेनाधेव अयजन्त साध्याय ये तस्माद्यज्ञा सर्वाहुतः संभ्रतं ऋषिदाज्यं पश्चक्रे वायव्याम् आरण्यं ग्राम्यात् तस्माज्जाता अजावयः यत्पुरुषेण अवेशः यत्पुरुषं विदुदुः कथितं वकल्पयन् मुदं किं मस्य को बाहु कावुरूपादवुच्यते ब्राह्मणस्यामकमासीत् बाहुराजन्यकृतः पूरो तदस्य यद्वैश्यः प्राद्धाङ्गं शूद्र अजायत युरजायत नाभ्या आसीदन्तरिक्षं शेष्णोऽधो समवर्तत पाद्या भवते तोत्र ततलोकाङ्गं अकल्पयन् वेदाहमेतं पुरुषं महान्तम् आदित्यवर्णं तमतस्त्वपरे सर्वाणि रूपाणि विचित्य धीरः नामानि कृत्वा विवदन्यदस्ते धाता पुरतस्त्याजमुदा जहार शक्रप्रविद्वान् प्रतिमञ्चतस्ते त्वमेव विद्वानां ये भवते नान्यावन्तायनाय विद्यते यज्ञेन यज्ञमयदन्त देवाः तानि धर्माणि प्रथमान्यासन् ते हनाकं महिमानश्चन्ते यत्र पूर्वे साध्या सन्ति देवाः आद्यः सम्भूतः प्रकृतिरसच्छः विश्वकर्मणः समवर्ततादि तस्य त्वष्टविबुद्ध्रोपमेति तत्पुरुषस्य विश्वमाधानमग्रे वेदाहमेतं पुरुषं महान्तम् आदित्यवर्णं तमतः परस्तात् त्वमेवं विद्वानां ये भवते नान्याहवन्त विद्यते यनाय प्रजापतिस्तगर्भे अन्तः अजायमानो बहुधा विजायते तस्य धीरः परिजनन्ति योनिं मरीचीनां पदमिच्छते वेदसः यो देवभ्यो अथापतिः यो देवानत्राणि रूपम् अश्विनो व्याप्तं विष्णं मनीषाणाम् अमं मनीषाणां कर्मं मनीषाणाम् ॐ तच्चेयोगणेमहि घातं यज्ञाय घातं यज्ञान्ते शान्तेः नारायणाय विद्महे कलियुगनाथाय धीमहि तन्नो सत्यनारायणः प्रचोदयात् महादेव्यै च विद्महे सत्यवत्यै नमो नारायणाय सत्याधिपाय नमः ओम नमो नारायणाय सत्यग्रहरूपिणे नमः ओम नमो नारायणाय सत्यमोगाय नमः ओम नमो नारायणाय सत्यरुद्राय नमः ओम नमो नारायणाय सत्यब्रह्मणे नमः ओम नमो नारायणाय सत्यशाश्वताय नमः ओम नमो नारायणाय सत्यप्रवर्धनाय नमः ओम नमो नारायणाय सत्यसंस्कृताय नमः ओम नमो नारायणाय सत्यनियमाय नमः ओम नमो नारायणाय सत्यवेद्याय नमः ओम नमो नारायणाय सत्यपुष्कराय ओम नमः नमो नारायणाय सत्यबदरीय नमः ओम नमो नारायणाय सत्यग्रजाय नमः ओम नमो नारायणाय सत्यसंगराय नमः ओम नमो नारायणाय सत्यशिवानन्दाय नमः ओम नमो नारायणाय सत्यसागराय नमः ओम नमो नारायणाय सत्यसिंहाय नमः ओम नमो नारायणाय सत्यलोकाय नमः ओम नमो नारायणाय सत्यलोकपालकाय नमः ओम नमो नारायणाय सत्यग्रजाय नमः ओम नमो नारायणाय सत्यसिंहाय नमः ओम नमो नारायणाय सत्यरुद्राय नमः ओम नमो नारायणाय सत्यगुरवे नमः ओम नमो नारायणाय सत्यशिखराय नमः ओम नमो नारायणाय सत्यादिराजाय नमः ओम नमो
नारायणाय सत्यग्रहरूपिणे नमः ओम नमो नारायणाय नारायणदाय नमः ओम नमो नारायणाय श्री सत्यनारायण स्वामी देवताभ्यो नमो नमः अतः महालक्ष्मी अष्टोत्तर करिष्ये अकादौरी कोट्बळे वाच्ये नमः पद्मालये नमः पद्माये नमः शुचिये नमः स्वाये नमः सुदाये नमः धन्ये नमः हिरण्मये नमः लक्ष्मीये नमः नित्यपुष्टाये नमः विवर्ये नमः दीप्ताये नमः वसुदाये नमः पद्मालये नमः पद्माये नमः शुचिये नमः स्वाये नमः सुदाये नमः धन्ये नमः हिरण्मये नमः लक्ष्मीये नमः नित्यपुष्टाये नमः विवर्ये नमः आदित्ये नमः दीप्ताये नमः कमलाय नमः कांताय नमः कामाक्षी नमः क्षीरसागर कन्ये नमः अनुग्रहप्रदायिन्ये नमः उद्धाय नमः अनगाय नमः हरिवल्लभाय नमः अशोकाय नमः अमृताय नमः दीप्ताय नमः लोकशोकविनाशिन्ये नमः धर्मनिलयाय नमः कारुण्ये नमः लोकमात्रे नमः पद्मप्रिये नमः पद्माक्षिये नमः पद्मसौन्दर्ये नमः पद्मोद्भवे नमः पद्ममुखे नमः पद्मनाभप्रिये अत धूपः निन्ने वनस्पतिरपत्पन्ना गन्धाढ्य धूपमत्तमा आदेय सर्वदेवानां धूपो प्रतिगृह्यताम् रुषाङ्गलं गुगलं धूपं सुगन्धिष्टमनोहरम् कपिलाग्रगं युक्तं धूपोऽधिं प्रतिगृह्यतम् धूपं समर्पयामि देवान्तर आचमन्यानं समर्पयामि अतः महानैवेद्यं निवेदयामि कृतं तत्त्वं चेनं च प्रशंसयामि प्रक्षाचन्दन प्रशंसयामि कामधेनु स्मरामि अमृतोपप्रणमसि स्वाहा ओम प्राणाय स्वाहा अपनाय स्वाहा व्यानाय स्वाहा उदनाय स्वाहा समनाय स्वाहा प्रथमात्मने स्वाहा द्वितीयात्मने स्वाहा तृतीयात्मने स्वाहा चतुरात्मने स्वाहा प्राणाय पंचभूतात्मने नमः स्वाहा श्री सत्यनारायण स्वामी देवताभ्यो नमः सपादभक्ष निवेदनं समर्पयामि भोजन मध्ये अमृतपाणिं समर्पयामि हस्तप्राक्षालं समर्पयामि पादप्राक्षालं समर्पयामि करद्वर्तनं समर्पयामि पुनराचमन्यं समर्पयामि समस्तराजोपचार नित्योपचार भक्त्योपचार षोडशोपचार पूजां समर्पयामि अतः अवाहिता समस्त देवताभ्यो नमो नमः पंचफल निवेदनाना एवं गण विशेषेण विशिष्टायां मम समस्त दुरितक्षेद्वारा श्री सत्यनारायण सत्यलक्ष्मी प्रीत्यर्थं श्री सत्यनारायण व्रतपूजांग करिष्यामाण पूजा सात्पुण्यता सिद्ध्यार्थं इदं तांबूल ಸಮರ್ಪಯಾಮಿ ಆ ತೆಂಗಿನಕಾಯಲ್ಲಿ ಒಂದು ದೊಡ್ಡ ತೀರ್ಥವನ್ನು ಹಾಕಿದ್ದೀರಾ ಈಗ ಇನ್ನೊಂದ್ಸತಿ ಹೇಳ್ಕೊಳ್ಳಿ ಪೂರ್ವಚ್ಚರಿತ ಎಂಗಣ ವಿಶೇಷೇಣ ವಿಶಿಷ್ಟಾರ್ಯಂ ಅಸ್ಯಾಂ ಶ್ರೀಜಮಾನಸ್ಯ ಮಮ सोमशेखर शर्मणः नामधेयस्य विष्णुगोत्रोद्भवस्याण श्री सत्यनारायण स्वामी व्रतपूजांग करिष्यामाण ब्राह्मण प्रीत्यर्थं ब्राह्मणाय उपायदानार्थं इदं दानं तुभ्यं नमः नमः ಹೇಳ್ಕೊಳ್ಳಿ ಹಿರಣ್ಯಗರ್ಭ हिरण्यपात्र अपूर्णा ददाति मदव्यासारेते कदा ब्रह्मणो पारते आनन्दकर्पूरसकलं समर्पयामि देवता रक्षां धारयामि जय इंदिरारमण गोविंद जय लक्ष्मी रमण गोविंद ಎಲ್ಲರೂ ಅಲ್ಲಿಂದನೇ ತಗೊಳ್ಳಿ ಆರತಿ वासुदेवार्पणमस्तु जय सत्यभामेश जय सत्य गणपतये जय सत्य रूपाय जयतो जयतो ध्रुवन्ते राजारणा ध्रुवन्ते बृहस्पतिः ध्रुवन्त इन्द्रश्चाग्निश्च रासन्धारयतां ध्रुवं ध्रुवम्
ಜಯ ಇಂದಿರಾ ರಮಣ ಗೋವಿಂದ, ಜಯ ಲಕ್ಷ್ಮೀ ರಮಣ ಗೋವಿಂದ, ಗೋವಿಂದ ಅಂದವ್ರ ಮನೆಯೆಲ್ಲ ಬಂಗಾರವಾಗಪ್ಪ ಗೋವಿಂದ. ಕತೆ ಕೇಳಿಸ್ತಿಲ್ವಾ? ಕತೆ ಹೇಳ್ತೀನಿ ನೋಡಿ. ಪ್ರಥಮ ಅಧ್ಯಾಯದಲ್ಲಿ ಯಾವ ರೀತಿ ಮಾಡಬೇಕು ಪೂಜೆ ಅನ್ನೋದನ್ನ ತಿಳ್ಕೊತೀವಿ. ಪ್ರಥಮ ಅಧ್ಯಾಯದಲ್ಲಿ ಶೌನಕಾದಿ ಋಷಿಗಳಿಗೆ ಸೂತ ಮಹರ್ಷಿಗಳು ಹೇಳೋದು. ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿಗೆ ಆರತಿ ಎತ್ತಿರೆ ನಾರಿಯರೆಲ್ಲರೂ ಭೂ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿಗೆ ಆರತಿ ಎತ್ತಿರೆ. ಅದರಲ್ಲಿ ಹೂವು ಇದೆಯಲ್ಲ, ಹೂವನ ಅಜ್ಜಿ ಕಳಸದ ಹತ್ರ ಹಾಕ್ಬಿಡಿ. ಬಿಡಿ ಅಷ್ಟೇ. ಕುಡಿ. ದೇವ್ರ ಮನೆ ಮಾಡಿ, ದೇವ್ರ ಮನೆ ಎಲ್ಲರೂ ಹೋಗಿ. ಅಲ್ಲೇ ದೀಪಗಳನ್ನ ಅಲ್ಲೇ ಇಟ್ಬಿಡಮ್ಮ. ಆರತಿ ಮಾಡಿ ಅಲ್ಲೇ ದೀಪಗಳು ಇಟ್ಬಿಟ್ಟು ಆರತಿ ತಟ್ಟೆ ತಗೊಂಡು ಕೇಳಪ್ಪ ಅನ್ಸುತ್ತೆ. ಇದು ನೀರೇನ್ ಮಾಡ್ಬೇಕು? ನೀವು ಬನ್ನಿ ಕುತ್ಕೊಳ್ಳಿ. ನೀವು ಹಾಡು ಹೇಳ್ತಾರೆ ಇವಾಗ. ಹಾಡು ಹೇಳಿ. ಮಮ್ಮಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕೆ ಮನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸಜ್ಜನ ಸಾಧು ಪೂಜೆಯ ವೇಳೆ ಕೊಡಿ ಕೊಡಿ ಅದು ತೊಳಿ. ಎಲ್ಲಾರು ಹಂಚ್ಕೊಳ್ಳಿ, ಬಳೆ ತೊಟ್ಕೊಳ್ಳಿ, ಕುಂಕುಮಕ್ಕೆ ಆಶೀರ್ವಾದ ಅವ್ರಿಗೂ ಇಟ್ಬಿಡಿ. ಆರ್ತಿದ್ದು ಆರತಿ ಬೊಟ್ಟಿಡಿ, ಅದನ್ನ ಕೆಳಗಡೆ ಹಾಕ್ಬಿಡಿ. ಆರ್ತಿದು ಕೆಳಗಡೆ ದಾರಿಗೆ ಹಾಕ್ತೀವಿ. ದಾರಿಗೆ ಹಾಕ್ಬಿಟ್ಟು ಅಣ್ಣ ನಿಂತ್ಕೊಳ್ಳಿ. ಇಲ್ಲ ಅಣ್ಣ ನಿಂತ್ಕೊಳ್ಳಿ. ಇಬ್ರು ನಿಂತ್ಕೊಳ್ಳಿ. ದೇವದೇವೋತ್ತಮ ಅಖಿಲಾಂಡ ಗೋಡೆ ಬ್ರಹ್ಮಾಂಡ ನಾಯಕ ಅಖಿಲ ಕಶ್ಮ ಯಸ್ತಸ್ತ ಸಂತತ ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕ ತಸ್ಯ ಮಧ್ಯೆ ವೈನಿಶಿಕಾ ಅರ್ಣಿಯೋದ್ವಾಗಸ್ಥಿತ ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ ನಿರಾವಶೋಕವತನ್ವಿ ಪೀತಾ ಭಾಸ್ವತಿರೂಪಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸಬ್ರಹ್ಮ ಸಶಿವ ಸಹರಿ ಸದಕ್ಷರ ಪರಮಸ್ವರಾಟ್ ಋತುಕಂ ಸತ್ಯಂ ಪುರುಷಂ ಕೃಷ್ಣ ಪಿಂಗಲಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ.
नारायणाय विद्महे वासुदेवाय धीमहि तन्नो विष्णु प्रचोदयात् महादेव्ये च विद्महे विष्णुपत्ने च धीमहि तन्नो लक्ष्मी प्रचोदयात् ನೀವೇನು ಇಷ್ಟು ಹೊತ್ತು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದ್ದೀರಾ, ಅದೇನು ಪೂಜಾ ಸಂಕಲ್ಪಗಳು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಪೇಕ್ಷೆಗಳೆಲ್ಲ ಈಡೇರಲಿ ಅಂತ ಪರಮಾತ್ಮನ ಸ್ಮರಣೆಯನ್ನ ಸಂಕಲ್ಪವನ್ನು ನೀವು ಏನು ಪೂಜೆಯನ್ನು ಮಾಡಿದ್ದೀರಾ ಅದೆಷ್ಟು ಸಾಫಲ್ಯತೆಗಳು ನಿಮಗೆ ದೊರಕಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಮಾಡಿಕೊಳ್ತಾ ನಿಮ್ಮ ಏನು ಅಪೇಕ್ಷೆಗಳಿದೆ ಆ ಪ್ರಾರ್ಥನೆಯನ್ನು ಮಾಡ್ತಾ ಆ ಹೂವು ಅಕ್ಷತೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ. ಓಂ ಯೋ ವೇದಾತ್ಫಲಪ್ರಾಪ್ನೋ ವೇದಾಂತೇನ ಪ್ರಸ್ಥಿತ तस्य प्रकृतिरेनस्य यः परस्य महेश्वरः वेदोक्तमन्त्रपुष्पाञ्जलिं समर्पयामि. अस्तु. ಕಿವಿಲಿ ಇಟ್ಕೊಂಡಿದ್ದೀರಲ್ಲ ಅದನ್ನ ತಿಳ್ಕೊಳ್ಳಿ. ತೆಗೆದು ಅದನ್ನ ಓಪನ್ ಮಾಡಿ ಬಿಚ್ಚಿ ಉದ್ದನೆ ಬಚ್ಚಪತ್ರ ಹೋಗ್ಬೇಕು. ಹಾಂ ಅಕ್ಕ ಬನ್ನಿ. ದಕ್ಷಿಣ ಮಾತಾಡಿ. ಹೌದಾ ಎಲ್ಲಿ ಎಲ್ಲಿ ಮದುವೆ ಮೈಸೂರು ನಮ್ಮ ಫ್ಯಾಮಿಲಿ ಫ್ರೇಮ್ ಇದು. ಯಾಕೋ ಕವರ್ ಆಗ್ತಿಲ್ಲಲ್ಲ, ಇದೆಲ್ಲ ಕವರ್ ಆಗ್ತಿಲ್ಲಲ್ಲ, ಸೈಡ್ ಎಲ್ಲ ಫುಲ್ ಮುಚ್ಚೋಗಿದೆ ಸ್ಕ್ರೀನೇ. ಈ ಆಂಗಲ್ ಅಲ್ಲಿ ಮಾತ್ರ. ಏ ಜೋಕ್ ಮಾಡಿದೆ ಕಣೋ, ಏನು ಅನ್ಕೊಂಬೇಡ. ಆ್ಯಕ್ಚುಲಿ ಪೂಜೆನಲ್ಲಿ ನಾನು ಈ ಸರಿ ಯಾವುದು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಪಾಪು ಎಲ್ಲ ಚಿಕ್ಕೋಳಿದ್ಲಲ್ಲ, ನಾನು ಏನೂ ಸರಿಯಾಗಿ ರೆಡಿನೇ ಆಗಿರಲಿಲ್ಲ. ಹೆಂಗೋ ಹಂಗೆ ಪರವಾಗಿಲ್ಲ ಹಾಗೆ ಹಿಂಗೆ ಅನ್ನೋ ಥರ ರೆಡಿಯಾಗಿದೆ. ಬಟ್ ಈ ಸರಿ ಮಾತ್ರ ದೊಡ್ಡ ಜಗಳನೇ ಮಾಡಿಬಿಟ್ಟು ರೆಡಿಯಾಗಿದ್ದೀನಿ. ನೀವು ಯಾರು ಕರೆದ್ರೂ ನಾನು ಕೆಳಗಡೆ ಬರೋಲ್ಲ, ನಾನು ಚೆನ್ನಾಗಿ ರೆಡಿ ಆಗಿಬಿಟ್ಟೆ ಬರೋದು ಅಂತ. ಬಿಕಾಸ್ ಪೂಜೆ ಅಂದರೆ ಒಂದು ವೈಬು, ಅದ್ರ ಜೊತೆಗೆ ಹೆಣ್ಮಕ್ಳು ರೆಡಿ ಆಗೋದು ಅಂದರೆ ಅದು ಇನ್ನೊಂದು ಥರ ವೈಬು, ಓಕೆನಾ. ಸೊ ನಮಗೆ ಇಷ್ಟ ಆಗೋ ಥರ ರೆಡಿಯಾಗಿ ಸೀರೆ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ಕೊಂಡು ದೇವ್ರ ಅಲಂಕಾರದ ಮುಂದೆ ಕೂತ್ಕೊಂಡ್ರೆ ಒಂದು ಹುಡುಗಿ ಅದು ಹೆಂಗೆ ಅನಿಸುತ್ತೆ ಅಂದರೆ ಇಟ್ ಫೀಲ್ಸ್ ಸೋ ಬ್ಲಿಸ್ ಟು ವಾಚ್ ಅಂತ ಅನಿಸುತ್ತೆ. ಆ ಹೂವು ಆಗಲಿ ಆ ಕುಂಕುಮ ಆಗಲಿ ಅದೆಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ. ನನಗೆ ಹಾಗಾಗಿ ಈ ಸರಿ ನಾನು ಯಾವ ಕಾಂಪ್ರಮೈಸ್ ಆಗಿಲ್ಲ ರೆಡಿ ಆಗೋದು ವಿಷಯದಲ್ಲಿ ಮಾತ್ರ. ನಾನು ರೆಡಿ ಆಗಿಬಿಟ್ಟೆ ಬರೋದು ಅಂತ ಚೆನ್ನಾಗಿ ರೆಡಿಯಾಗಿ ದೇವ್ರ ಪೂಜೆನ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಈ ಸರಿ ಪೂಜೆನ ಮಾಡಿದ್ವಿ. ತುಂಬ ಇಷ್ಟ ಆಯಿತು, ನನಗಾಗಲಿ ಸೋಮಗಾಗಲಿ ಎಲ್ಲರಿಗೂ ಇಷ್ಟ ಆಯಿತು. ಅಲ್ಲಿಂದ ರಿವರ್ಸ್ ತಗೊಂಡು ಹಂಗೆ ಬರ್ತಾರ. ಮತ್ತು ಬಂದವರೆಲ್ಲನೂ ಅಷ್ಟು ತುಂಬ ಖುಷಿಪಟ್ಟರು. ಯೂಶ್ವಲಿ ನನ್ನ ಫ್ಯಾಮಿಲಿಲಿ ಇಲ್ಲಿ ಬೆಂಗಳೂರಲ್ಲಿರೋರ್ಗೆ ಎಲ್ರಿಗೂ ಆಲ್ಮೋಸ್ಟ್ ಇನ್ವೈಟ್ ಮಾಡ್ತೀನಿ ನಾನು. ಎಲ್ಲರೂ ಬಂದಿದ್ದರು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಬಂದ್ರೂ ಏನೂ ತಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನಾನು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೆ. ಆ್ಯಂಡ್ ತುಂಬ ಇಷ್ಟಪಟ್ಟು ಎಲ್ಲರೂ ಬಂದಿದ್ದರು, ಓಕೆನಾ. ಆ ಪೂಜೆಗೆ ಮಾತ್ರ ಕರೀದೇ ಬಂದರೂ ಏನೂ ತಪ್ಪಿಲ್ಲ. ಎಲ್ಲಾದ್ರೂ ಅಷ್ಟೇ ನೀವು ಎಲ್ಲಿ ಕಾಣಿಸ್ತಿರೋ ದಯವಿಟ್ಟು ಪ್ರಸಾದ ಇಸ್ಕೊಂಡಾದರೂ ತಿನ್ನಿ. ಆ ಪ್ರಸಾದನೂ ಸಿಗೋದು ತುಂಬ ಕಷ್ಟ ಇದೆ ಯಾರಿಗಾದ್ರೂ ಕೂಡ. ಅಷ್ಟು ಚಂದ ಸತ್ಯನಾರಾಯಣ ಸ್ವಾಮಿ ಪೂಜೆ, ಆ ವೈಬೇ ಬೇರೆ ಥರ. ನಮ್ಮನೇಲಿ ಪ್ರತಿ ವರ್ಷ ನಾವು ಈ ಥರ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡೋದು. ಏನಕ್ಕೆ ಅಂದರೆ ಪ್ರತಿ ವರ್ಷ ನಿಮಗೆ ದೇವರಿಂದ ಅಥವಾ ನಿಮಗೆ ಪೂಜೆ ಮಾಡಿಸೋದ್ರಿಂದ ಏನಾದರೂ ನಿಮಗೆ ಗ್ರೋತ್ ಆಗ್ತಿದೆ ಅಂತ ಹೇಳಿದವಾಗ ನೀವು ಆ ಗ್ರ್ಯಾಟಿಟ್ಯೂಡ್ನ ದೇವರಿಗೆ ಕೊಡಲೇಬೇಕಾಗುತ್ತೆ. ನಮ್ಮ ಲೈಫಲ್ಲಿ 70% ನಮ್ಮದು ಒಂದು ಪ್ರಯತ್ನ ಇದ್ದರೆ ಇನ್ನು ಮಿಕ್ಕಿ 30% ಬಂದು ದೇವರ ಆಶೀರ್ವಾದ ಮತ್ತು ನಿಮ್ಗೆ ಆ ಲಕ್ ಕೂಡ ವರ್ಕ್ ಆಗಬೇಕು. ಸೊ ಅದೆಲ್ಲ
ಸೇರಿಸಿದ್ರೆ ನಮ್ಮದು ಒಂದು ಲೈಫ್ ಫಾರ್ಮ್ ಅಷ್ಟು ಚೆನ್ನಾಗೆ ಮುಂದಕ್ಕೆ ಗ್ರೋತು ಅದೆಲ್ಲನೂ ಮ್ಯಾಟ್ರ್ ಆಗುತ್ತೆ ಅದರಲ್ಲಿ, ಓಕೆನಾ. ಸೊ ಹಾಗಾಗಿ ನಮಗೆ ಅದೊಂದು ಸತ್ಯನಾರಾಯಣ ಸ್ವಾಮಿ ಪೂಜೆದು ವೈಬ್ ಬೇರೆ ಥರ. ನಾವು ಹಾಗಾಗಿ ಈ ರೀತಿ ಡೆಕೋರೇಷನ್ ಮಾಡಿಸೋದು. ಕೆಲವೊಬ್ಬರು ಅದಕ್ಕೂ ಎಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ಪೂಜೆ ಮಾಡಿಸ್ಬೇಕಾ, ಹಿಂಗೆಲ್ಲ ರೆಡಿ ಆಗಬೇಕಾ, ಹಂಗೆ ಹಿಂಗೆ ಅಂತಾರೆ. ಬಟ್ ವಿ ರಿಯಲಿ ಡೋಂಟ್ ಕೇರ್. ನಮ್ಗೆ ಗೊತ್ತಲ್ವ ನಮ್ಗೆ ಒಳಗಡೆ ಏನೇನು ಆಗ್ತಿರುತ್ತೆ ಎಲ್ಲ ಅಂತ. ನಾನು ಎಲ್ಲದನ್ನು ಎಕ್ಸ್ಪೋಸ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಫ್ಯಾಮಿಲಿಲಿ ಒಳಗಡೆ ನಮ್ದು ಏನಿದೆ ಗ್ರೋತು ಏನು ಅನ್ನೋದು ನಾನು ಎಲ್ಲರಿಗೂ ಹೇಳಬೇಕಂತೇನಿಲ್ಲ. ನಮಗೊಂದು ಒಳ್ಳೆ ಒಂದು ವೈಬು ಈ ಪೂಜೆ, ಹಾಗಾಗಿ ನಮ್ಮ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆಂಟು. ಮತ್ತು ನನ್ನ ಮಗಳಿಗೋಸ್ಕರ ಕೆಲವೊಂದು ನಾವು ಕೇಳಿಕೊಂಡು ನಾವು ಮಾಡುವಂಥ ಪೂಜೆ ಇದೆಲ್ಲ, ಎಸ್ಪೆಷಲಿ ಸೋಮು. ಹಾಗಾಗಿ ನಾವು ಈ ಪೂಜೆನ ಇಷ್ಟು ಗ್ರ್ಯಾಂಡಾಗಿ ಮಾಡೋ ಅಂಥದ್ದು. ನಮ್ಮ ಮನೇಲಿ ಮೋಸ್ಟ್ಲಿ ಇನ್ನೊಂಚೂರು ದೊಡ್ಡದಾಗಿದ್ದಿದ್ರೆ, ಇನ್ನೂ ಒಂಚೂರು ಸ್ಪೇಸ್ ಚೆನ್ನಾಗಿದ್ದಿದ್ರೆ ಅಪ್ ಟು ಒಂದು 20 ಫೀಟ್ವರೆಗೂ ನಾವು ಗ್ರ್ಯಾಂಡ್ ಮಾಡಿಸೋ ಪ್ಲ್ಯಾನ್ ಇದೆ ನಮಗೆ ನೆಕ್ಸ್ಟ್ ಇನ್ನು ಕಮಿಂಗ್ ಡೇಸಲ್ಲಿ. ಅದೆಲ್ಲ ಡೆಫಿನೆಟ್ಲಿ ನೀವು ಕೂಡ ನೋಡ್ತೀರಾ. ನಮ್ಮ ಒಂದು ಲೈಫ್ನ ನೀವು ಸ್ಟಾರ್ಟಿಂಗಿಂದ ಫ್ರಮ್ ದಿ ಸ್ಕ್ರ್ಯಾಚ್ ನೋಡಿದ್ದೀರಾ, ಇನ್ನು ಮುಂದೆನೂ ನೋಡ್ತಾನೆ ಇರ್ತೀರಾ. ಆ್ಯಂಡ್ ಏನಿಲ್ಲ, ಬ್ಲೆಸ್ ಮಾಡಿ ಅಷ್ಟೇ. ಏನೇ ಒಂದಿದ್ರು ನಮ್ಮ ಜೊತೆಗೆ ಒಂದು ಖುಷಿ ವಿಷಯ ಆಗಲಿ, ದುಃಖದ ವಿಷಯ ಆಗಲಿ, ಪ್ರತಿಯೊಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ, ಹಂಚ್ಕೊಂಡಿದ್ದೀನಿ. ಸೊ ಇದೇ ರೀತಿ ಮುಂದೆನೂ ನಮ್ಮ ಜೊತೆಗೆ ಹಾಗೆ ಚೆನ್ನಾಗಿರಿ ಅಂತ ನಾನು ಕೇಳೋದಷ್ಟೇ. ವಿ ಆರ್ ಲೈಕ್ ಫ್ಯಾಮಿಲಿ. ನಾವು ನಮ್ಮ ಮನೇಲಿ ಏನೇನು ನೋಡಿದ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ನಾನು ಬೇಜಾರಲ್ಲಿದ್ದರು, ನಾನು ಏನಾದರೂ ಒಂದು ದುಃಖದಲ್ಲಿದ್ದರು ಎಲ್ಲನೂ ಕಂಡಿಡಿದ್ಬಿಟ್ಟು ನೀವೇ ಕೇಳಿಬಿಡ್ತೀರಾ ಹಿಂಗೆ ಅಂತ ಹೇಳಿಬಿಟ್ಟು. ಇದು ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಇದು ನಾವು ಪೂಜೆ ಮಾಡಿದ ದಿವಸನೇ ಏನು ಮಾಡ್ತಾರೆ ಅಂದರೆ ಕಳಸನ ಕದಲಿಸ್ಬಿಡ್ತಾರೆ, ಆಯಿತಾ. ಸೊ ಕಳಸ ಕದಲಿಸಾದ್ಮೇಲೆ ನೆಕ್ಸ್ಟು ದಿನ ಬಂದು ನಮಗೆ ಈ ರೀತಿ ಒಂದು ಕೆಂಪು ಆರತಿನ ಮಾಡಿಬಿಟ್ಟು, ಅಂದರೆ ದೃಷ್ಟಿ ಆಗಿರುತ್ತಲ್ವ ತುಂಬ, ಹಾಗಾಗಿ ಒಂದು ಕೆಂಪು ಆರತಿನ ಮಾಡಿಬಿಟ್ಟು ಇದನ್ನು ತೊಗೊಂಡು ಹೋಗ್ಬಿಡ್ತಾರೆ ಎಲ್ಲ. ಈ ಹೂವುಗಳನ್ನೆಲ್ಲ ನಾವು ಗಿಡಕ್ಕೆ ಮತ್ತು ತೆಂಗಿನ ಮರಕ್ಕೆ ಹಾಕ್ತೀವಿ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಏನಿದೆ ಅದು ಅವ್ರು ತೊಗೋತಾರೆ. ಮತ್ತು ಹಣ್ಣುಗಳು ಪ್ರಸಾದಗಳೆಲ್ಲ ನಮಗೆ ಕೊಡ್ತಾರೆ, ಆ ರೀತಿ ಇರುತ್ತೆ. ಮತ್ತಿಲ್ಲಿ ಮೇಯ್ನ್ ಕಳಸ ಇಟ್ಟಿದ್ದಾರಲ್ಲ ಅದು ಅರಿಣಿ ಅಕ್ಕ ಅವ್ರ ಮನೆಯಿಂದ ಕೊಟ್ಟಿದ್ದು. ಮತ್ತು ಇನ್ನೊಂದು ದೊಡ್ಡ ಪ್ಲೇಟ್ ಒಂದಿತ್ತು, ಅದು ಬೆಳ್ಳಿದು. ಅದೆರಡು ಅವ್ರ ಮನೆಯಲ್ಲಿ ಪ್ರತಿ ಲಾಸ್ಟ್ ಇಯರ್ ಇಂದನೂ ಏನೂ ಪೂಜೆ ಮಾಡ್ಸೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈ ಸರಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇದನ್ನು ಇಡೀ ನಂಗೆ ಖುಷಿ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಅದೊಂದು ದೊಡ್ಡ ಚೊಂಬು ಮಾತ್ರ ನಾವು ಮೇಯ್ನ್ ಕಳ್ಸೋಕ್ಕೆ ಅದನ್ನೇ ಇಟ್ಟಿದ್ವಿ. ಈಗ ಇದೆಲ್ಲ ರಿಮೂವ್ ಮಾಡಾಗಿದೆ. ಇವಾಗ ಅವರಿಗೆ ಕಾಣಿಕೆ ಕೊಡೋದಿತ್ತಲ್ವ, ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ತಾಂಬೂಲ ಜೊತೆ ಕೊಟ್ಬಿಡ್ತೀವಿ, ಅಷ್ಟೇ, ಮುಗೀತು. ಸೊ ಐ ಹೋಪ್ ನಿಮಗೆ ಈ ಒಂದು ಸತ್ಯನಾರಾಯಣ ಸ್ವಾಮಿ ವೈಬು ನಿಮಗೆ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ದಯವಿಟ್ಟು. ಇದು ಪೂಜೆ ಎಲ್ರಿಗೂ ಸಿಗಲ್ಲ, ನಿಮಗೂ ಒಳ್ಳೇದು ಮಾಡಲಿ ಸ್ವಾಮಿ ಶ್ರೀ ಸತ್ಯನಾರಾಯಣ ಸ್ವಾಮಿ. ನಿಮಗೂ ಕೂಡ ನೀವು ಅಂದ್ಕೊಂಡಿದ್ದೆಲ್ಲ ಆಗೋ ಥರ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಈ ವಿಡಿಯೋಯಿಂದನೇ ನಿಮಗೆಲ್ಲ ವಿಶ್ ಮಾಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ಲಾಗ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೇಳ್ತಾ ಇರ್ತೀರ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು. ನಾವು ನಮ್ಮ ಮನೇಲಿ ಪ್ರತಿ ಸರಿ ಮಾಡಿಸೋದು ನಿಮಗೆ 50,000 to 60,000 ನಮ್ಮದು ಖರ್ಚಾಗುತ್ತೆ. ಸ್ಟಾರ್ಟಿಂಗ್ ಎಲ್ಲ 40,000 ಆಗ್ತಾಯಿತ್ತು. ಬಟ್ ಇವಾಗ ಫ್ಲವರ್ ಕಾಸ್ಟ್ ಎಲ್ಲ ನಿಮಗೆ ಗೊತ್ತಲ್ವ, ಜಾಸ್ತಿ ಆಗುತ್ತೆ. ಮತ್ತು ಊಟದವ್ರದ್ದೆಲ್ಲನೂ ಜಾಸ್ತಿ ಆಗುತ್ತೆ. ಅದನ್ನು ಕಂಪೇರ್ ಮಾಡಿದ್ರೆ ಇಟ್ ಈಸ್ ಕಮ್ಸ್ ಅರೌಂಡ್ 60,000ವರೆಗೂ ಹೋಗಿದೆ. ಈ ವ್ಲಾಗ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ. ಆ್ಯಂಡ್ ಫೈನಲಿ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ನಾನು ಈ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿರೋದು ಆದ್ವಿ ಡಿಸೈನರ್ ಸ್ಟುಡಿಯೋ ಅಂತ, ಅದು ನಮ್ಮನೆ ಹತ್ರನೇ ಇದೆ, ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದೆ. ಆ್ಯಂಡ್ ಮತ್ತು ನನಗೆ ಹೇರ್ ಸ್ಟೈಲ್ ಮಾಡಿದ್ದು ನನ್ನ ತಂಗಿನೇ ಚೈತ್ರ ಅಂತ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಆದ್ವಿ ಅವರ ಡಿಸೈನರ್ ಸ್ಟುಡಿಯೋ ಲೊಕೇಶನ್ ಲಿಂಕ್ನ ನಾನು ಹಾಕಿರ್ತೀನಿ, ಅದನ್ನು ಕೂಡ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ನಿಮ್ಗೇನಾದ್ರು ಇಷ್ಟ ಆದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನನಗೆ ಫೀಲ್ ಆಯಿತು. ಸ್ಲೀವ್ ಸ್ವಲ್ಪ ಶಾರ್ಟ್ ಆಯಿತು, ಬಟ್ ದೆನ್ ನನಗೆ ಇದು ಒಂಥರ ಹೊಸ ಫ್ಯಾಷನ್, ಎಲ್ಲರೂ 3/4 ಹಾಕ್ಕೊತಾರೆ. ನನಗೂ ಇದು ಸ್ವಲ್ಪ ಹಳೆ ಫ್ಯಾಷನ್ ಅಲ್ವಾ, ಹಂಗೆ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಅದೇ ಟ್ರೆಂಡ್ನ ಫಾಲೋ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಸ್ಯಾರಿ ಎಲ್ಲ ಹೇಗಿದೆ, ನನ್ನ ಜ್ಯುವೆಲ್ರಿ ಎಲ್ಲ ಹೇಗಿದೆ, ಹೇಗೆ ಕಾಣ್ತಾ ಇದ್ದೀನಿ, ಪೂಜೆ ಹೇಗಾಯಿತು, ಎಲ್ಲದನ್ನು ಕಾಮೆಂಟ್ ಸೆಕ್ಷನಲ್ಲಿ ನೀವು ನನ್ನ ಹತ್ರ ಶೇರ್ ಮಾಡಿ, ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆದರೆ ನೀವೇನು ಮಾಡಬೇಕು, ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತು ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್. ಆ್ಯಂಡ್ ಆ ಸ್ವಾಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಳ್ತೀನಿ. ಓಕೆನಾ, ಸಿಗೋಣ ಮತ್ತೆ. ಬಾಯ್.